ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಚಿ ಲಾಗ್ಸ್ ಕನ್ನಡ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಹತ್ರದಲ್ಲೇ ಬರ್ತಾ ಇದೆಯಲ್ವಾ, ಅದರ ಸಂಪೂರ್ಣ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಪೂರ್ಣ ಮಾಹಿತಿ ಅಂದರೆ ಕಳಸ ಸ್ಥಾಪನೆಯಿಂದ ಹಿಡಿದು ಕಳಸ ವಿಸರ್ಜನೆ ಮಾಡುವುದರವರೆಗೂ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೊಂದು ಮನೆಯಲ್ಲಿ ಅವರದ್ದೇ ಆದ ಪದ್ಧತಿಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತಾರೆ. ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ಆಚರಣೆ ಮಾಡಬೇಕು. ಈ ವರ್ಷ ಶ್ರಾವಣ ಮಾಸ ಶುಕ್ಲ ಪಕ್ಷ 2024 ಆಗಸ್ಟ್ 16ನೇ ದಿನಾಂಕದಂದು ಬಂದಿದೆ. ವರಮಹಾಲಕ್ಷ್ಮಿ ವ್ರತ ಆಚರಣೆಯನ್ನು ಇಂಥವರೇ ಆಚರಣೆ ಮಾಡಬೇಕು ಅಂತ ಏನೂ ಇಲ್ಲ, ಯಾರು ಬೇಕಾದರೂ ಈ ವ್ರತವನ್ನು ಆಚರಣೆ ಮಾಡಬಹುದು. ಈ ವ್ರತವನ್ನು ಸರಳವಾಗಿಯೂ ಕೂಡ ಹಾಗೂ ವಿಜೃಂಭಣೆಯಿಂದಲೂ ಕೂಡ, ಹಾಗೆ ನಿಮ್ಮ ಶಕ್ತಿ ಅನುಸಾರವಾಗಿ ಮಾಡಬಹುದು. ಈ ವ್ರತವನ್ನು ಮಾಡಬೇಕಾದ್ರೆ ಕೆಲವು ತಪ್ಪುಗಳನ್ನು ಮಾಡ್ತಾರೆ, ಆದರೆ ಕೆಲವು ತಪ್ಪುಗಳನ್ನು ಮಾಡಬೇಡಿ. ಅದು ಏನಂತ ಹೇಳಿದ್ರೆ, ರಾತ್ರಿನೇ ಮನೆ ಮುಂದೆ ರಂಗೋಲಿ ಹಾಕಬೇಡಿ. ಯಾಕೆ ಅಂತ ಹೇಳಿದ್ರೆ, ನಾಳೆ ಹಬ್ಬ ಇದೆ ಅಂತ ಹೇಳಿದ್ರೆ ನಾವು ಸ್ನಾನ ಮಾಡಿ ಮಲಗೋದಿಲ್ಲ. ಹಾಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡದೆ ಪೂಜಾ ಕಾರ್ಯಗಳನ್ನು ಮಾಡುವುದಿಲ್ಲ. ಹಾಗೆ ಮನೆಗೆ ಲಕ್ಷ್ಮೀ ದೇವಿನ ಬರಮಾಡಿಕೊಳ್ಳುವಾಗ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಶುಚಿಗೊಳಿಸಿ ರಂಗೋಲಿ ಹಾಕಿ ಬರಮಾಡ್ಕೊಳ್ಳಿ. ವ್ರತದ ಹಿಂದಿನ ದಿನವೇ ಕೆಲವು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತದೆ. ಅದು ಏನಂತ ಹೇಳಿದ್ರೆ, ದೇವರ ಮನೆಯಲ್ಲಿ ದೇವರ ವಿಗ್ರಹಗಳನ್ನು, ದೀಪಗಳನ್ನು, ಹಾಗೆ ದೇವರ ಸಾಮಾನುಗಳನ್ನು ಶುಚಿ ಮಾಡಿ ಇಟ್ಕೊಳ್ಳಿ. ಹಾಗೆ ದೇವರ ಫೋಟೋಗಳನ್ನು ಶುಚಿಯಾದ ವಸ್ತ್ರದಿಂದ ಒರೆಸಿ ಇಡಿ. ವರಮಹಾಲಕ್ಷ್ಮಿ ವ್ರತ ಆಚರಣೆ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಹಿಂದಿನ ದಿನವೇ ಎಲ್ಲವನ್ನು ಮನೆಗೆ ಖರೀದಿ ಮಾಡಿ ತಂದು ಇಟ್ಕೊಳ್ಳಿ. ಅರಿಶಿನ, ಕುಂಕುಮ, ಊದುಬತ್ತಿ, ಕರ್ಪೂರ, ಗಂಧ, ಸಾಂಬ್ರಾಣಿ, ಅಡಿಕೆ, ವಿಳೆದೆಲೆ, ಹಣ್ಣುಗಳು, ಸುಗಂಧಭರಿತವಾದ ಹೂವುಗಳು ಅಂದರೆ ಮಲ್ಲಿಗೆ, ಸಂಪಿಗೆ, ಜಾಜಿ, ಕನಕಾಂಬರ, ಸೇವಂತಿ, ಕಮಲದ ಹೂವು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದ ಹೂವುಗಳು. ನಿಮಗೆ ಯಾವ ಹೂವು ಸಾಧ್ಯ ಆ ಹೂವನ್ನು ತಂದು ಇಟ್ಟುಕೊಳ್ಳಿ. ಅದರ ಜೊತೆಗೆ ಬ್ಲೌಸ್ ಪೀಸ್, ಬಳೆಗಳು, ಹಾಗೆ ಮುತ್ತೈದರಿಗೆ ಕೊಡೋದಕ್ಕೆ ತಾಂಬೂಲ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಕಳಸಕ್ಕೆ ಸೀರೆ ಉಡಿಸೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಪ್ರಸಾದಕ್ಕೆ ಸಜ್ಜಿಗೆ, ರವೆ ಉಂಡೆ, ಸಜ್ಜಪ್ಪ ಇದನ್ನೆಲ್ಲ ಹಿಂದಿನ ದಿನವೇ ಮಡಿಯಿಂದ ಸಿದ್ಧತೆ ಮಾಡ್ಕೊಳ್ಳಿ. ಪೂಜೆಯ ದಿನಕ್ಕೆ ಬರೋಣ. ಬೆಳಗ್ಗೆ ಬೇಗ ಎದ್ದು ಮುತ್ತೈದೆಯರು ತಲೆ ಸ್ನಾನ ಮಾಡಿ ಮಡಿ ಸೀರೆ ಉಟ್ಟು, ಸಾಧ್ಯವಾದರೆ ರೇಷ್ಮೆ ಸೀರೆ ಉಟ್ಟು, ಕೈಗೆ ಬಳೆ, ತಲೆಗೆ ಹೂವು, ಕೆನ್ನೆಗೆ ಅರಿಶಿನ, ಹಣೆಗೆ ಕುಂಕುಮ ಇಟ್ಟುಕೊಂಡು ಪೂಜೆಗೆ ರೆಡಿ ಆಗಿ. ಮೊದಲನೆಯದಾಗಿ ನೈವೇದ್ಯಕ್ಕೆ ಸಜ್ಜಿಗೆ, ಗೂಡಾನ್ನ ಅಂದರೆ ಬೆಲ್ಲದ ಅನ್ನ, ಇದರಲ್ಲಿ ಯಾವುದು ಬೇಕಾದರೂ ಮಾಡಿ. ಆದರೆ ಲಕ್ಷ್ಮಿಗೆ ಗೂಡಾನ್ನ ಅಂದರೆ ಬೆಲ್ಲದ ಅನ್ನ ಲಕ್ಷ್ಮಿಗೆ ಪ್ರಿಯವಾದದ್ದು. ಹಾಲನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು. ಪೂಜೆಯ ಸಮಯ ಬೆಳಗ್ಗೆ 4ರಿಂದ 6 ಗಂಟೆಯ ಒಳಗಡೆ. ಇದು ಬ್ರಾಹ್ಮಿ ಮುಹೂರ್ತ ಆಗಿರುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವಾಗದಿದ್ದರೆ 8 ಗಂಟೆ ಒಳಗಡೆ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡಿ. ಇನ್ನು 10:30ರಿಂದ 12 ಗಂಟೆವರೆಗೂ ರಾಹುಕಾಲ ಇರುತ್ತೆ. ರಾಹುಕಾಲದಲ್ಲಿ ಕಳಸ ಸ್ಥಾಪನೆ ಮಾಡಬೇಡಿ. ಕಳಸ ಸ್ಥಾಪನೆ ಮಾಡುವ ಮೊದಲೇ ಕಂಕಣ ದಾರವನ್ನು ಬಲಗೈಗೆ ಕಟ್ಟಿಸಿಕೊಳ್ಳಬೇಕು. ಕಳಸ ಸ್ಥಾಪನೆ ವಿಧಾನ: ಕಳಸವನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕಳಸ ಇಡಿ. ಕಳಸ ಪ್ರತಿಷ್ಠಾಪನೆ ಮಾಡುವ ಪೀಠದ ಮೇಲೆ ಅಷ್ಟದಳದ ರಂಗೋಲಿ ಹಾಕಿ ಅದರ ಮೇಲೆ ಅರಿಶಿನ, ಕುಂಕುಮ ಇಟ್ಟು ಒಂದು ತಟ್ಟೆಯನ್ನು ಇಟ್ಟು 3 ಇಡಿ ಅಥವಾ 5 ಇಡಿ ಅಕ್ಕಿಯನ್ನು ಹಾಕಿ ಉಂಗುರದ ಬೆರಳಿನಿಂದ ಓಂ ಅಥವಾ ಸ್ವಸ್ತಿಕ್ ಬರೆಯಿರಿ. ಅಕ್ಕಿಯ ತಟ್ಟೆಯ ಮೇಲೆ ಕಳಸದ ಬಿಂದಿಗೆಯನ್ನು ಇಟ್ಟು ಚೊಂಬಿನ ಒಳಗೆ ನೀರು ಹಾಕಿ ಅದರ ಒಳಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಒಂದು ಬೆಳ್ಳಿ ಕಾಯಿನ್, ಒಂದು ಚಿನ್ನದ ಮೂಗುತಿ, ಚಿನ್ನದ ಉಂಗುರ ಹಾಕಿ. ಅದು ಒಂದು ಬೆಳ್ಳಿ ಕಾಯಿನ್ ಹಾಗೂ ಚಿನ್ನದ ಉಂಗುರ ಲಭ್ಯವಿದ್ದಲ್ಲಿ ಹಾಕಿ. ಇನ್ನು ಯಾವುದೇ ಕಾರಣಕ್ಕೂ ಡ್ರೈ ಫ್ರೂಟ್ಸ್ ಹಾಕಲೇಬೇಡಿ. ಯಾಕಂದರೆ ಸಂಜೆಯ ಹೊತ್ತಿಗೆ ಕೊಳೆತ ಸ್ಥಿತಿಯಲ್ಲಿ ಇರುತ್ತೆ, ಅದು ಅಶುಭ. ಕಳಸದ ಕಂಠಕ್ಕೆ 5 ಮಾವಿನ ಎಲೆ ಅಥವಾ 5 ವಿಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಡಿ. ತೆಂಗಿನಕಾಯಿ ಜುಟ್ಟು ಹಾಗೂ ನೀರು ಇರಬೇಕು.
ಅಂತಹ ಕಾಯಿ ಇಡಿ. ಮೊದಲೇ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಇಟ್ಟುಕೊಂಡಿರಬೇಕು. ಆ ಕಾಯಿಯನ್ನು ಕಳಸದ ಬಿಂದಿಗೆಯ ಮೇಲೆ ಇಡಿ. ತೆಂಗಿನಕಾಯಿಯ ಜುಟ್ಟು ಮೇಲ್ಮುಖವಾಗಿರಬೇಕು. ಕಳಸಕ್ಕೂ ಸಹ ಗೆಜ್ಜೆ ವಸ್ತ್ರ ಅಂದರೆ ಅತ್ತಿ ಹಾರ, ಒಡವೆಗಳಿಂದಲೂ ಅಲಂಕಾರ ಮಾಡಿಕೊಳ್ಳಿ. ನೀವು ಯಾವ ಒಡವೆ ಹಾಕಬೇಕು ಅಂದ್ಕೊಂಡಿರ್ತೀರ ಆ ಒಡವೆಗಳನ್ನು ಹಾಲು ಅಥವಾ ನೀರಿನಿಂದ ಶುದ್ಧಿ ಮಾಡಿ ಇಟ್ಕೊಳ್ಳಿ. ಇದರ ನಂತರನೇ ಒಡವೆಗಳನ್ನು ಹಾಕಬೇಕು. ಕಳಸಕ್ಕೆ ಸೀರೆಯನ್ನು ಕೂಡ ಉಡಿಸಬಹುದು. ಇಂದಿನ ದಿನವೇ ಪೀಠವನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಕಳಸದ ಬಿಂದಿಗೆಗೆ ಸೀರೆಯನ್ನು ಉಡಿಸಿ ರೆಡಿ ಮಾಡಿ ಇಡಿ. ಬೆಳಗ್ಗೆ ಎದ್ದ ನಂತರ ಪೂಜಾ ಸಮಯಕ್ಕೆ ತೆಂಗಿನಕಾಯಿಯನ್ನು ಕಳಸದ ಬಿಂದಿಗೆಯ ಮೇಲೆ ಇಡಿ, ಅಂದರೆ ಕಳಸ ಸ್ಥಾಪನೆ ಮಾಡಿ. ಕಳಸಕ್ಕೆ ಲಕ್ಷ್ಮಿ ಮುಖವನ್ನು ಇಡಿ. ಬೆಳ್ಳಿ ಅಥವಾ ಮಣ್ಣಿನದ್ದು ಮುಖವಾಡ ಇಲ್ಲ ಅಂದರೆ ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ಅದನ್ನು ಸಹ ಇಡಬಹುದು. ತಾಳಿಯನ್ನು ಹಾಕೋದು ಮರಿಬೇಡಿ. ಆರ್ಟಿಫಿಷಿಯಲ್ ತಾಳಿ ಹಾಕೋದಕ್ಕಿಂತ ಅರಿಶಿನ ಕೊಂಬಿನಲ್ಲಿ ಮಾಡಿದಂತಹ ತಾಳಿ ತುಂಬ ಶ್ರೇಷ್ಠ. ಈ ತಾಳಿಯನ್ನು ಹಾಕಿ. ಪೂಜೆ ಶುರುವಾಗೋ ಮುಂಚೆ ಅರಿಶಿನದ ದಾರವನ್ನು ಮಾಡಬೇಕು. ಈ ಕೆಲಸವನ್ನು ಇಂದಿನ ದಿನವೇ ಮಾಡ್ಕೋಬಹುದು. 9 ಎಳೆಯ ದಾರವನ್ನು ತೆಗೆದುಕೊಂಡು 9 ಗಂಟುಗಳನ್ನು ಹಾಕ್ಕೊಂಡು 2 ತಾಸು ಅರಿಶಿನದ ನೀರಿನಲ್ಲಿ ನೆನೆಸಿ ಇಡಬೇಕು. ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅವರಿಗೆಲ್ಲ ಮಾಡಬೇಕು. ದಾರದ ಮಧ್ಯದ ಭಾಗದಲ್ಲಿ ಹೂವನ್ನು ಕಟ್ಟಿಕೊಂಡು ಆ ದಾರಗಳನ್ನು ಕಳಸದ ಪಕ್ಕದಲ್ಲಿ ಇಡಬೇಕು. ಇದನ್ನು ಪೂಜೆ ಆದ ಮೇಲೆ ಬಲಗೈಗೆ ಕಟ್ಟಿಸಿಕೊಳ್ಳಬೇಕು. ತುಪ್ಪದ ದೀಪ ಹಚ್ಚಿ. ನೈವೇದ್ಯಕ್ಕೆ ಎಷ್ಟು ತಟ್ಟೆ ಇಡಬೇಕು? 3, 5 ಅಥವಾ 9. ಒಂದರಲ್ಲಿ ವಿಳೆದೆಲೆ, ಅಡಿಕೆ, ಹಣ್ಣುಗಳನ್ನು ಇಡಬಹುದು. 2ನೆಯ ತಟ್ಟೆಯಲ್ಲಿ ನೀವು ಮಾಡಿದಂತಹ ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಇಡಬಹುದು. 3ನೆಯ ತಟ್ಟೆಯಲ್ಲಿ ಹಣವನ್ನು ಇಡಿ. ಅದರಲ್ಲಿ 32 ಕಾಯಿನ್, 1 ರೂಪಾಯಿಯ ಕಾಯಿನನ್ನು ಇಡಬೇಕು. ಅದಾದ ನಂತರ ನೋಟುಗಳನ್ನು ಇಡಿ. ಆದರೆ 32 ಕಾಯಿನ್ಗಳು ಒಂದು ಲೆಕ್ಕ. ಲಕ್ಷ್ಮೀ ದೇವಿಗೆ 3, 5 ಅಥವಾ 9 ತಟ್ಟೆಗಳನ್ನು ಇಡುವುದಾದರೆ 1ರಲ್ಲಿ ಹಣ್ಣುಗಳು, 1ರಲ್ಲಿ ಹೂವು, 1ರಲ್ಲಿ ತೆಂಗಿನಕಾಯಿ, 1ರಲ್ಲಿ ಬಳೆ, 1ರಲ್ಲಿ ಡ್ರೈ ಫ್ರೂಟ್ಸ್, 1ರಲ್ಲಿ ವಿಳೆದೆಲೆ, ಅಡಿಕೆ ಜೋಡಿಸಿ ಇಡಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಸ ಸಂಖ್ಯೆಯಲ್ಲಿ ತಟ್ಟೆಗಳನ್ನು ಇಡಿ. ಇನ್ನು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳು ಅಂದರೆ ತಾವರೆ ಬೀಜ, ಗೋಮತಿ ಚಕ್ರ, ಕವಡೆಗಳು ಕೂಡ ಇಷ್ಟ. ಇವುಗಳೆಲ್ಲ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ಕಬ್ಬಿನ ಜಲ್ಲೆ ಅಂದರೆ ತುಂಬ ಇಷ್ಟ. ನಿಮಗೆ ಲಭ್ಯವಿದ್ದಲ್ಲಿ ಕಬ್ಬಿನ ಜಲ್ಲೆ ಕೂಡ ಇಡಬಹುದು. ಬಾಳೆಕಂದುಗಳನ್ನು ಇಡಿ. ಇನ್ನು ಕಳಸಕ್ಕೆ ಸುಗಂಧಭರಿತ ಹೂವುಗಳು ಮಲ್ಲಿಗೆ, ಸಂಪಿಗೆ, ಕಮಲ, ಕನಕಾಂಬರ, ಜಾಜಿ, ಸೇವಂತಿ ಇವುಗಳಿಂದ ಅಲಂಕಾರ ಮಾಡಿದರೆ ತುಂಬ ಶ್ರೇಷ್ಠ. ಇವೆಲ್ಲ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಇದರಿಂದ ಬೇಗ ಆಕರ್ಷಿತಳಾಗುತ್ತಾಳೆ. ಒಂದು ಬಟ್ಟಲಲ್ಲಿ ಅರಿಶಿನದ ನೀರನ್ನು ತೆಗೆದುಕೊಂಡು ನೀವು ಇಟ್ಟಿರುವಂತಹ ಪೂಜಾ ಸಾಮಗ್ರಿಗಳಿಗೆ ಹಾಗೂ ನೈವೇದ್ಯಕ್ಕೆ ಪ್ರೋಕ್ಷಣೆ ಮಾಡಿ. ಪವಿತ್ರವಾಗಿ ಶುದ್ಧವಾಗುತ್ತೆ. ಇನ್ನು ಇದನ್ನೆಲ್ಲ ಮಾಡಿ ಇಟ್ಕೊಳ್ಳಿ. ಪೂಜೆಗೆ ಸಿದ್ಧವಾಗುತ್ತೆ. ಇನ್ನು ಪೂಜಾ ವಿಧಿವಿಧಾನಕ್ಕೆ ಬರೋಣ. ಇನ್ನು ಮನೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋಗೆ ಮೊದಲ ಪೂಜೆ ಹಾಗೂ ಮೊದಲ ಆದ್ಯತೆ. ಇದಕ್ಕೆ ಮೊದಲು ಪೂಜೆ ಮಾಡಬೇಕು. ಅಥವಾ ಅರಿಶಿನದಿಂದ ವಿಘ್ನೇಶ್ವರವನ್ನು ಮಾಡಿಕೊಳ್ಳಿ. ಅರಿಶಿನಕ್ಕೆ ನೀರು ಹಾಕಿ ಗೋಪುರ ಆಕಾರಕ್ಕೆ ಮಾಡಿಕೊಳ್ಳಿ. ಆರೀದ್ರ ಗಣಪತಿಯನ್ನು ವಿಳೆದೆಲೆ ಮೇಲೆ ಇಟ್ಟು ಕಳಸದ ಬಲಭಾಗಕ್ಕೆ ಇಟ್ಟು ಪೂಜೆ ಮಾಡಬೇಕು. ವಿಘ್ನೇಶ್ವರನಿಗೆ ಬೆಲ್ಲದ ಅಚ್ಚನ್ನು ನೈವೇದ್ಯಕ್ಕೆ ಇಡಬೇಕು. ದೀಪಗಳನ್ನು ಮೊದಲು ಬೆಳಗಿಸಿಕೊಂಡು ಘಂಟನಾದವನ್ನು ಬೆಳಗಿಸಬೇಕು. ಗಂಟೆಯನ್ನು ಬಾರಿಸಿಕೊಂಡು ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನ ಮಾಡಿಕೊಂಡು ಗಂಧದ ಕಡ್ಡಿಯನ್ನು ಹಚ್ಚಿಕೊಂಡು ವಿಘ್ನೇಶ್ವರನಿಗೆ ಪೂಜೆಯನ್ನು ಮಾಡುತ್ತಾ ಗಣಪತಿಗೆ ಮಂತ್ರವನ್ನು ಹೇಳಿಕೊಂಡು ಗಣಪತಿಗೆ ಮೊದಲು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಕಳಸದ ಪೂಜೆಗೆ ಬರೋಣ. ಕಳಸದ ಪೂಜೆ ಮಾಡ್ಕೋಬೇಕಾದ್ರೆ ಮೊದಲು ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಅಂದರೆ
ಯಾವಾಗಲೂ ಪೂಜೆ ಏನೇ ಒಂದು ಹೋಮ ಹವನಗಳು ಆಗಬೇಕಾದ್ರೆ ಮೊದಲು ವಿಘ್ನೇಶ್ವರನಿಗೆ ಅಂದರೆ ವಿಘ್ನ ವಿನಾಯಕನಿಗೆ ಯಾವುದೇ ವಿಘ್ನ ಬರಬಾರ್ದು ಅಂತ ಹೇಳ್ಬಿಟ್ಟು ವಿಘ್ನೇಶ್ವರನಿಗೆ ಪೂಜೆ ಮಾಡ್ತಾರೆ. ಅದಾದ ನಂತರ ನಮ್ಮ ಮನೆ ದೇವರಿಗೆ ಅಂದರೆ ಕುಲ ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ಅದಾದ ನಂತರ ಯಾವ ಹೋಮ ಹವನ ವ್ರತಗಳನ್ನು ಮಾಡ್ತೀವೋ ಅದನ್ನು ಸಂಕಲ್ಪ ಮಾಡಿಕೊಂಡು ಪೂಜೆ ಪ್ರಾರಂಭ ಮಾಡ್ಕೋಬೇಕು. ಇನ್ನು ಕಳಸದ ಪೂಜೆಗೆ ಬರೋಣ. ಇದರ ವಿಧಿವಿಧಾನ ಶ್ರೀ ವರಮಹಾಲಕ್ಷ್ಮಿ ವ್ರತ ಕಥೆ ಪುಸ್ತಕದಲ್ಲಿ ಇರುತ್ತೆ. ಈ ಪುಸ್ತಕ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದರಲ್ಲಿ ಕಳಸ ಸ್ಥಾಪನೆಯಿಂದ ಹಿಡಿದು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿಕೊಳ್ಳುವುದು ಪ್ರತಿಯೊಂದು ವಿಧಿವಿಧಾನವೂ ಕೂಡ ಇದರಲ್ಲಿ ಇರುತ್ತೆ. ಅದನ್ನು ನೋಡಿಕೊಂಡು ಪೂಜೆಯನ್ನು ಮಾಡಬಹುದು. ಪುಸ್ತಕವನ್ನು ನೋಡಿಕೊಂಡು ಪೂಜೆ ಮಾಡೋದಾದರೆ 40ರಿಂದ 45 ನಿಮಿಷ ಆಗುತ್ತೆ. ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಸರಳವಾಗಿ ಕಳಸದ ಮುಂದೆ ಕುಂಕುಮಾರ್ಚನೆಯನ್ನು ಮಾಡಬಹುದು. ಕಳಸದ ಮುಂದೆ ಒಂದು ವಿಳೆದೆಲೆಯನ್ನು ಇಟ್ಟು ಉಂಗುರದ ಮಧ್ಯ ಬೆರಳು ಹಾಗೂ ಹೆಬ್ಬೆರಳಿನ ಸಹಾಯದಿಂದ ಕುಂಕುಮಾರ್ಚನೆಯನ್ನು ಕಳಸದ ಮುಂದೆ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ಮಾಡಬೇಕು. ಲಕ್ಷ್ಮಿಯ ವಿಗ್ರಹ ಇದ್ದರೆ ಅದಕ್ಕೆ ನೀರು ಹಾಲಿನಿಂದ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ನಂತರ ಈ ಒಂದು ಅರ್ಚನೆಯನ್ನು ಶುರು ಮಾಡಬೇಕು. ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿ ಮುಗಿಸಿ ನಂತರ ಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಕೊನೆಯದಾಗಿ ವರಮಹಾಲಕ್ಷ್ಮಿಯ ಕತೆ ಬರುತ್ತೆ. ಇದನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಅಥವಾ ವ್ರತದ ಪುಸ್ತಕದಲ್ಲಿ ಕೊನೆಯ ಪುಟದಲ್ಲಿ ಸಿಗುತ್ತೆ. ತಪ್ಪದೆ ಓದಿದ ನಂತರ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು. ತಪ್ಪದೆ ವ್ರತದ ಕಥೆಯನ್ನು ಓದುವ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲರೂ ಭಾಗವಹಿಸಿ ಪೂಜೆಯ ಸಮಯದಲ್ಲಿ ಮನೆಯವರೆಲ್ಲರೂ ಅಲ್ಲಿಯೇ ಕೂತು ಪೂಜೆಯನ್ನು ಕಣ್ತುಂಬಿಕೊಳ್ಬೇಕು. ಪೂಜೆಯನ್ನು ಮಾಡುವಾಗ ಲಕ್ಷ್ಮಿಯ ಗೀತಾರಾಧನೆ ಮಾಡಬೇಕು. ಹಾಗೆ ಮಂಗಳಾರತಿಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿ ತುಂಬ ಶ್ರೇಷ್ಠ. ಪೂಜೆ ಆದ ಮೇಲೆ ಕಳಸದ ಪಕ್ಕದಲ್ಲಿ ತಟ್ಟೆಯಲ್ಲಿ ಇಟ್ಟಿರುವ ಅರಿಶಿನದ ದಾರವನ್ನು ಅಂದರೆ ವ್ರತದ ದಾರ ಅಂತೇಳಿ ಕರೀತಾರೆ. ಇದಕ್ಕೆ ವ್ರತದ ದಾರವನ್ನು ಬಲಗೈಗೆ ಕಟ್ಟಿಸಿಕೊಳ್ಳಬೇಕು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪೂಜೆ ಪ್ರಾರಂಭದ ಮೊದಲು ಕೈಗೆ ಕಟ್ಟಿಸಿಕೊಳ್ಳುವುದು ಕಂಕಣದ ದಾರ. ಪೂಜೆ ಆದ ನಂತರ ಕೊನೆಯಲ್ಲಿ ಕಟ್ಟಿಸಿಕೊಳ್ಳುವುದು ವ್ರತದ ದಾರ. ಇದನ್ನು ಬಲಗೈಗೆ ಕಟ್ಟಿಸ್ಕೊಳ್ಬೇಕು. ಇಷ್ಟಾದರೆ ಪೂಜೆ ಸಮಾಪ್ತಿ ಆಗುತ್ತೆ. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ವ್ರತದ ಪುಸ್ತಕದಲ್ಲಿ ವಿಧಿವಿಧಾನ ಇರುತ್ತೆ. ಅದನ್ನು ಕೂಡ ನೋಡಿಕೊಂಡು ಮಾಡ್ಬೋದು. ಆದರೆ ಇದು 40ರಿಂದ 45 ನಿಮಿಷ ಆಗುತ್ತೆ. ಈ ರೀತಿ ಸರಳವಾಗಿ ಮಾಡೋದ್ರಿಂದ 10ರಿಂದ 15 ನಿಮಿಷದಲ್ಲಿ ಪೂಜೆ ಮುಗಿಯುತ್ತೆ. ಇನ್ನು ಸಂಜೆ ಸಮಯಕ್ಕೆ ಬಂದರೆ 5:30 ಮೇಲೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಶುಭ್ರವಾಗಿ ಕಳಸದ ಮುಂದೆ ದೀಪಗಳನ್ನು ಬೆಳಗಿಸಿ ಗಂಧದ ಕಡ್ಡಿ ಕರ್ಪೂರಗಳಿಂದ ಪೂಜೆಯನ್ನು ಮಾಡಿ 1 ಕಪ್ ಹಸಿ ಹಾಲು ಅಥವಾ 2 ಬಾಳೆಹಣ್ಣಿನಿಂದ ಆದರೂ ಸರಿ ನೈವೇದ್ಯವನ್ನು ಮಾಡಿ ನಂತರ ಮುತ್ತೈದೆಯರನ್ನು ಕರೆದು ಅವರಿಗೆ ಸಾಧ್ಯವಾದ ತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ಎಷ್ಟು ಜನರಿಗೆ ಕುಂಕುಮವನ್ನು ಕೊಡಬೇಕು ಅಂದರೆ ನಿಮ್ಮ ಶಕ್ತಿ ಅನುಸಾರ 3, 5, 9 ಅದಕ್ಕಿಂತ ಹೆಚ್ಚು ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡಬಹುದು. ತಾಂಬೂಲಕ್ಕೆ ಏನೆಲ್ಲ ಮುಖ್ಯವಾಗಿ ಕೊಡಬೇಕು ಅಂದರೆ ಅರಿಶಿನ, ಕುಂಕುಮ, ವಿಳೆದೆಲೆ, ಅಡಿಕೆ, ಹಣ್ಣು, ಹೂವು, ಬಳೆ, ಬ್ಲೌಸ್ ಪೀಸ್. ಶಕ್ತಿ ಇರೋರು ತೆಂಗಿನಕಾಯಿಯನ್ನು ಇಟ್ಟು ಕೊಡಬಹುದು. ಇನ್ನು ತಾಂಬೂಲಕ್ಕೆ 1 ಬಾಳೆಹಣ್ಣನ್ನು ವಿಳೆದೆಲೆ ಜೊತೆ ಕೊಡಬೇಡಿ. ಜೋಡಿ ಬಾಳೆಹಣ್ಣನ್ನು ಕೊಡಬೇಕು. ಯಾಕಂದರೆ ಜೋಡಿ ಬಾಳೆಹಣ್ಣು ಶಿವಪಾರ್ವತಿಯ ಸಂಕೇತ ಅದಕ್ಕೆ. ಆದರೆ ಜೊತೆಗೆ ದಕ್ಷಿಣೆ 5 ರೂಪಾಯಿ 10 ರೂಪಾಯಿ ಸಾಧ್ಯವಾದಷ್ಟು ನೀವು ವಿಳೆದೆಲೆ ಜೊತೆಗೆ ನಿಮಗೆ ಎಷ್ಟು ಅನುಕೂಲವಿದೆಯೋ ಅಷ್ಟು ಕೊಡಬಹುದು. ಕೊನೆಯದಾಗಿ ಕಳಸದ ವಿಸರ್ಜನೆ ಬಂದರೆ ಆದಷ್ಟು ಶುಕ್ರವಾರ ರಾತ್ರಿನೇ ಕಳಸವನ್ನು ಕದಲಿಸಿದರೆ ತುಂಬ ಒಳ್ಳೆಯದು. ಯಾಕಂದರೆ ಶನಿವಾರ ಕೆಲವರು ಕಳಸವನ್ನು ಕದಲಿಸ್ತಾರೆ. ಆ ದಿನ ಒಳ್ಳೆ ಟೈಮ್ ಇಲ್ಲ ಅಂದರೆ ಕಳಸವನ್ನು ಮನೆಯಲ್ಲೇ ಇರಿಸಿಕೊಂಡು 5 ದಿನದವರೆಗೆ ಮನೆಯಲ್ಲೇ ಇಟ್ಟುಕೊಳ್ಬೇಕು. ಅದಕ್ಕೆ ಶುಕ್ರವಾರ ಸಂಜೆ ಮುತ್ತೈದೆಯರೆಲ್ಲರೂ ಮನೆಗೆ ಬಂದು ಹೋದ ಮೇಲೆ 8 ಗಂಟೆಯ ನಂತರ ಕೆಂಪಾರತಿ ಮಾಡಿಕೊಂಡು ದೇವಿಗೆ ಕೆಂಪಾರತಿ ದೀಪ ದೃಷ್ಟಿ ತೆಗೆದು ಕಳಸವನ್ನು ಕದಲಿಸಬೇಕು. ಬಲಗಡೆಗೆ ಸ್ವಲ್ಪ 3 ಬಾರಿ ಜರುಗಿಸಿ
ಅದು ಕಳಸ ಕದಲಿಸಿದ ಹಾಗೆ ಆಗುತ್ತೆ. ನಂತರ ಶನಿವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮತ್ತೆ ದೇವರಿಗೆ ದೀಪವನ್ನು ಅಂಟಿಸಿ ಪೂಜೆಯನ್ನು ಮಾಡಿಕೊಂಡು ಕಳಸವನ್ನು ಸಾಧ್ಯವಾದ ಸಮಯದಲ್ಲಿ ತೆಗಿಬೋದು. ಇಷ್ಟು ಆದರೆ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಆಗುತ್ತೆ. ಇನ್ನು ಕಳಸದ ಕಾಯಿಯನ್ನು ಏನು ಮಾಡಬೇಕು ಅಂದರೆ 2 ದಿನ ಹಾಗೆ ಇಟ್ಟು, ಅಂದರೆ ಶನಿವಾರ ಭಾನುವಾರ ಆದ ನಂತರ ಕಾಯಿಯನ್ನು ಒಡೆದು ಅದರಿಂದ ಸಿಹಿ ತಿಂಡಿಯನ್ನು ಮಾಡಿ ಮನೆಯವರಿಗೆಲ್ಲ ಕೊಟ್ಟು ಪ್ರಸಾದವನ್ನಾಗಿ ಸ್ವೀಕರಿಸಬೇಕು. ಇನ್ನು ಕಳಸವನ್ನು ಕದಲಿಸುವ ಮುಂಚೆ ಕೆಂಪಾರತಿಯನ್ನು ಮಾಡಬೇಕಾದ್ರೆ ಪೂಜೆಯಲ್ಲಿ ಯಾವುದೇ ಲೋಪದೋಷ ಆಗಿದ್ರೆ ಕ್ಷಮಿಸಮ್ಮ ಅಂತ ಕೇಳಿ ಪ್ರಾರ್ಥನೆ ಮಾಡಿಕೊಂಡು ನಂತರ ಕೆಂಪಾರತಿ ಮಾಡಿ ಕಳಸವನ್ನು ಕದಲಿಸಿಕೊಳ್ಳಿ. ಕಳಸಕ್ಕೆ ಇಟ್ಟಿರುವ ಹೂಗಳು ಬಾಳೆಕಂಬವನ್ನೆಲ್ಲ ಹರಿಯುವ ನೀರಿಗೆ ಬಿಡಬೇಕಾಗುತ್ತದೆ. ಯಾಕಂದರೆ ಅದನ್ನೆಲ್ಲ ಜನ ತುಳಿಬಾರ್ದು. ಅದಕ್ಕೆ ಈ ಬೆಂಗಳೂರಿನಲ್ಲಿ ಹರಿಯುವ ನದಿ ಸಿಗೋದಿಲ್ಲ, ನೀರು ಸಿಗೋದಿಲ್ಲ. ಅದಕ್ಕೆ ಹಸುಗಳಿಗೆ ತಿನ್ನಲು ಕೊಟ್ಟರೆ ನಡೆಯುತ್ತೆ. ಕಳಸದ ಕೆಳಗೆ ಇಟ್ಟಿರುವಂತಹ ಅಕ್ಕಿಯನ್ನು ಸಿಹಿ ತಿಂಡಿಯನ್ನು ಮಾಡಿಕೊಂಡು ಸೇವಿಸಿ. ಇನ್ನು ಕಳಸ ಇಡೋದಾದರೆ ಕಂಪಲ್ಸರಿಯಾಗಿ 3 ಆರತಿಯನ್ನು ಮಾಡಿ ಕಳಸವನ್ನು ಕದಲಿಸಬೇಕು. ಬೆಳಗ್ಗೆ ಪೂಜೆ ಮಾಡುವಂತಹ ಸಮಯದಲ್ಲಿ 1 ಆರತಿ, ಸಂಜೆ ದೀಪ ಅಂಟಿಸುವ ಸಮಯದಲ್ಲಿ ಇನ್ನೊಂದು ಆರತಿ ಮಾಡಬೇಕು. ಮತ್ತು ನಾಳೆ ಬೆಳಗ್ಗೆ ಅಂದರೆ ಶನಿವಾರ ಬೆಳಗ್ಗೆ 1 ಆರತಿಯನ್ನು ಮಾಡಿ ಕಳಸದ ಕಾಯಿಯನ್ನು ತೆಗೆಯಬೇಕು. ಕಳಸದ ನೀರನ್ನು ಮನೆಯ ಪ್ರತಿ ಮೂಲೆಗೂ ಪ್ರೋಕ್ಷಣೆ ಮಾಡ್ಕೋಬೇಕು. ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ದರೆ ಮನೆಯಿಂದ ಹೊರಗಡೆ ಹೋಗುತ್ತೆ. ಮನೆಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ವರಮಹಾಲಕ್ಷ್ಮಿ ಪೂಜೆಯನ್ನು ನೀವು ಸರಳವಾಗಿಯೂ ವಿಜೃಂಭಣೆಯಿಂದಾಗಿಯೂ ಅಥವಾ ನಿಮ್ಮ ಶಕ್ತಿ ಅನುಸಾರವಾಗಿಯೂ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ಲಕ್ಷ್ಮೀ ದೇವಿ ಒಲಿತಾಳೆ. ಇಲ್ಲಿಗೆ ವರಮಹಾಲಕ್ಷ್ಮಿಯ ವಿಧಿವಿಧಾನ ಮುಗಿಯುತ್ತೆ. ವರಮಹಾಲಕ್ಷ್ಮಿಯ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೋಗಿ ಬರ್ತೀನಿ.